ಹಾಯ್ ಹಲೋ ನಮಸ್ತೆ ಶುಭೋದಯ ಸ್ನೇಹಿತರೆ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ನೋಡಿ, ಇದು ಮೆಷರ್ಮೆಂಟ್ ಕಪ್ಪು 125 ml ಹಾಫ್ ಕಪ್ದಿದು. ಇದರಲ್ಲಿ ನಾನು ಪದಾರ್ಥಗಳನ್ನ ತೊಗೊಂಡಿದ್ದೀನಿ. 2 ಕಪ್ಪು ಮೈದಾ ಹಿಟ್ಟು. ನೀವು ಎಲ್ಲೇ ಯಾವುದೇ ಅಂಗಡಿಯಿಂದ ತೊಗೊಂಬನ್ನಿ, ಸೂಪರ್ ಮಾರ್ಕೆಟಿಂದನೇ ತೊಗೊಂಬನ್ನಿ, ತಂದ ತಕ್ಷಣ ಒಂದು ಸರಿ ಜರಡಿ ಇಟ್ಕೋಬೇಕು. ನಾನು 2 ಕಪ್ ಮೈದಾನು ಜರಡಿ ಇಟ್ಕೊಂಡಿದ್ದೀನಿ. ಮತ್ತು 1 ಕಪ್ಪು ಚಿರೋಟಿ ರವೆ ತೊಗೊಂಡಿದ್ದೀನಿ. ಇದಕ್ಕೆ ಒಂದೇ ಒಂದು ಚಿಟಿಕೆ ಉಪ್ಪು ಹಾಕ್ಕೋಬೇಕು. ನಂತರ 1 ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊಂಡು ಅದನ್ನು ಮೊದಲು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಣಕ್ಕೂ ಅದು ಸೇರಬೇಕು. ಹಾಗೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ಒಂದೇ ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡಿದ್ದೀನಿ, ಇಲ್ಲಿ ಕಾಣ್ತಾ ಇರ್ಬೋದು. ಈ 1 ಟೇಬಲ್ ಸ್ಪೂನಲ್ಲಿ ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಸಂಪೂರ್ಣ ಮಿಕ್ಸ್ ಮಾಡ್ಕೋತೀನಿ. ನೋಡಿ ಸ್ನೇಹಿತರೆ, ನಾವು ಹೀಗೆ ನಿಲ್ಲಬೇಕು. ನಾವು ಮುಷ್ಟಿ ಹಿಡಿದ್ರೆ ಈ ರೀತಿ ನಿಲ್ಲಬೇಕು ಹಿಟ್ಟು. ಹಾಗೆ ನಾವು ತುಪ್ಪವನ್ನು 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿರೋದು ಸರಿ ಇದೆ ಹದ. ಇಷ್ಟಾದರೆ ಸಾಕು. ಈಗ ಇದಕ್ಕೆ ನೀರನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಗಟ್ಟಿಗೆ ಕಲಿಸ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಈಗ ನಾನು ಇದೇ ಅಳತೆ ಕಪ್ಪೆಯಲ್ಲಿ 1 ಕಪ್ ನೀರು ತೊಗೊಂಡಿದ್ದೀನಿ. ಇದೇನಿದು ಜಿಡ್ಡು ಅಂದ್ಕೋಬೇಡಿ, ತುಪ್ಪ ಇತ್ತಲ್ಲ ಅದು. ಈಗ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಈ ಹದಕ್ಕೆ ನಮ್ಮ ಈ ಅಂಗೈಯ ಈ ಒಂದು ಇದರಿಂದ ಚೆನ್ನಾಗಿ ನಾದಿ ಕಲಿಸ್ಕೋಬೇಕು. ಈ ಹದದಲ್ಲಿ ಕಲಿಸ್ಕೊಂಡಿದ್ದೀನಿ. ಈಗ ಇದು 1.5 ಇಂದ 2 ಗಂಟೆಗಳ ಕಾಲ ಚೆನ್ನಾಗಿ ನೆನೀಲಿ. ಚಿರೋಟಿ ರವೆನೇ ಹಾಕಿಯೂ ಸಹ ಮಾಡ್ತಾರೆ. ಅದಾದರೆ ಒಂದು 3-4 ಅವರ್ಸ್ ನೆನೆಸಬೇಕು. ನಾವು ಈ ರೀತಿ ಮಾಡೋದ್ರಿಂದ ಬೇಗ ನೆನೆಯುತ್ತೆ. ಮೈದಾನು ಹಾಕಿ ಮಾಡೋದ್ರಿಂದ ಬರೀ ಮೈದಾ ಹಿಟ್ಟಲ್ಲೂ ಮಾಡ್ತಾರೆ. ನೋಡಿ, ಇಷ್ಟು ನೀರು ಉಳಿತು. 1 ಕಪ್ ತೊಗೊಂಡಿದ್ದೆ, ಇದರಲ್ಲಿ ಇಷ್ಟು ನೀರು ಉಳಿದಿದೆ. ಈಗ ಇದನ್ನು ಒದ್ದೆ ಬಟ್ಟೆ ಹತ್ರ ಹಾಕಿ ಮುಚ್ಚಿಡಿ. ಇಲ್ಲಾಂತಂದರೆ ಒಂದು ತಟ್ಟೆಯನ್ನಾದರೂ ಹಾಕಿ ಮುಚ್ಚಿಬಿಡಿ. ಹಾಗೆ ಹಿಟ್ಟು ಒಣಗಬಾರ್ದು, ಅದು ಮಾತ್ರ ನೆನಪಿರಲಿ, ಮುಚ್ಚಿಟ್ಬಿಡಬೇಕು. ನೋಡಿ ಸ್ನೇಹಿತರೆ, ಈ ಕಪ್ ಅಳತೆಯಲ್ಲೇ 1 ಕಪ್ ಕೊಬ್ಬರಿ ತುರಿಯನ್ನು ತುರ್ಕೊಂಡಿದ್ದೀನಿ. ನಾನು ಇದನ್ನೇನು ಮಿಕ್ಸಿಗೆ ಹಾಕಿ ಹೊಡ್ಕೊಳ್ಳಲ್ಲ, ಸಾಕು ಇಷ್ಟೇ ಸಣ್ಣಗೆ ತುರ್ಕೊಂಡಿದ್ದೀನಿ. ಈಗ ಈ ಕಪ್ಪಲ್ಲಿ 3/4 ಕಪ್ಪು ಉರಿಗಡ್ಲೆ, 1/4 ಕಪ್ಪು ಸಕ್ಕರೆಯನ್ನು ಮಿಕ್ಸಿಗೆ ಹಾಕ್ಕೊಂಡು ಜಾರಿಗೆ ಡ್ರರ್ ಅಂತ ತರಿಯಾಗಿ ಮಿಕ್ಸಿ ಮಾಡ್ಕೊಂಬರ್ತೀನಿ. ಕೊಬ್ಬರಿ ಏನು ನಾನು ಮಾಡ್ಕೋತಾ ಇಲ್ಲ, ನಿಮಗೆ ಬೇಕಾದ್ರೆ ಕೊಬ್ಬರಿಯನ್ನು ಮಾಡ್ಕೊಳ್ಳಿ. ಎಷ್ಟು ಹೇಳಿ? 1 ಕಪ್ಪು ಕೊಬ್ಬರಿ, 3/4 ಕಪ್ಪು ಉರಿಗಡ್ಲೆ, 1/4 ಕಪ್ಪು ಸಕ್ಕರೆ. ನಿಮಗೆ ಸಕ್ಕರೆ ಪ್ರಮಾಣ ಕಡಿಮೆ ಬೇಕಾಗಿರೋರು ಸಿಹಿ ಪ್ರಮಾಣನ ಕಡಿಮೆ ಹಾಕ್ಕೊಳ್ಳಿ. ಇದು ಈಗ ಸಕ್ಕರೆ ಮತ್ತು ಉರಿಗಡ್ಲೆನ ಮಿಕ್ಸಿ ಮಾಡ್ಕೊಂಬರ್ತೀನಿ. ಕೊಬ್ಬರಿನ ನಾನು ಮಾಡ್ಕೋತಾ ಇಲ್ಲ. ನೋಡಿ ಸ್ನೇಹಿತರೆ, ಈಗೆಲ್ಲ ಮಾಡ್ಕೊಂಬಂದಿದ್ದೀನಿ. ಈಗ ಇದಕ್ಕೆ ಏಲಕ್ಕಿ ಪುಡಿ ಹಾಕ್ಕೋತಾ ಇದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಈ ಸ್ಟಫಿಂಗು ಮೋದಕಕ್ಕೆ, ಕರ್ಜಿಕಾಯಿಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಬೆಲ್ಲನೂ ಸಹ ಉಪಯೋಗಿಸ್ಬೋದು ನೀವು, ಬರೀ ಸಕ್ಕರೆನೇ ಅಲ್ಲ. ಬೆಲ್ಲದಲ್ಲೂ ಮಾಡ್ಕೊಳ್ಳೋರು ಧಾರಾಳವಾಗಿ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಮಾತ್ರ. ಇದನ್ನು ಹಾಗೇ ತಿನ್ಕೊಂಬಿಡ್ಬೋದು. ಸ್ನೇಹಿತರೆ ನೋಡಿ ಎಷ್ಟು ಮೃದುವಾಗಿ ಆಗಿದೆ ಅಂತ. ಸುಮಾರು 1 ಗಂಟೆಗಳ ಕಾಲ ಆಗಿದೆ. ಈಗ ಇದನ್ನು ನಾವು ಕಟ್ ಮಾಡ್ಕೊಳ್ಳೋಣ. ಹೀಗೆ ಉದ್ದಕ್ಕೆ ನಾವು ಪೂರಿ ಕಟ್ ಮಾಡ್ಕೋತೀವಲ್ಲ, ಅದೇ ರೀತಿ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಫಸ್ಟೇ ನಾವು ಚೆನ್ನಾಗಿ ನೇಯ್ದಿಟ್ಬಿಟ್ರೆ, ಅಂದರೆ ಚೆನ್ನಾಗಿ ನಾನು ತೋರಿಸಿದ್ನಲ್ಲ, ಮಸ್ತ್ ಇಟ್ಬಿಟ್ರೆ ನಾವು 2ನೇ ಸರಿ ಈಗ ಈಸಿಯಾಗಿ ನಾವು ಮಾಡ್ಕೊಂಬಿಡ್ಬೋದು. ಇಲ್ಲ ಅಂತಂದರೆ ಈಗ ತಿರ್ಗಾ ಇನ್ನೊಂದು ಸರಿ ಮಸಿಬೇಕಾಗತ್ತೆ. ನೋಡಿ ಸ್ನೇಹಿತರೆ, ಈಗ ನಾವು ಪೂರಿ ಕಟ್ ಮಾಡ್ಕೋತೀವಲ್ಲ ಹಾಗೆ ಕಟ್ ಮಾಡ್ಕೊಳ್ಳೋಣ. ಸ್ನೇಹಿತರೆ ನೋಡಿ, ಈ ರೀತಿ ಎಲ್ಲ ಚಿಕ್ಕದಾಗಿ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ತಿರ್ಗಾ ತಟ್ಟೆ ಮುಚ್ಚಿ ಇಟ್ಬಿಡ್ತೀನಿ. ಇದು ಆರಬಾರ್ದು, ಒಣಗಬಾರ್ದು. ಸ್ನೇಹಿತರೆ ನೋಡಿ, ಇಲ್ಲಿ ನಾನು ಇದನ್ನು ಲಟ್ಟಣಿಗೆಯಲ್ಲಿ ಒತ್ತುತ್ತಾ ಇಲ್ಲ, ಹಿಟ್ಟು ಹಾಕ್ಕೊಂಡು ಪ್ರೆಸ್ಸಿಂಗ್ ಮಿಷಿನ್ ಇದೆಯಲ್ಲ, ನಾವು ಹಪ್ಪಳ ಒತ್ತೋದು ಅಥವಾ ಪೂರಿ ಹೊತ್ತೀವಲ್ಲ, ಅದಕ್ಕೆ ತುಪ್ಪದ ಕವರ್ ಹಾಕ್ಕೊಂಡಿದ್ದೀನಿ. ಅಥವಾ ಎಣ್ಣೆ ಕವರ್ ಇದ್ದರೆ ಎಣ್ಣೆ ಕವರು ಹಾಕ್ಕೊಳ್ಳಿ. ಅದ್ರ ಮೇಲೆ ಹೀಗೆ ಇಟ್ಕೊಂಡಿದ್ದಾನೆ. ನಾವು ತೀರ ತೆಳ್ಳಗೆ ಮಾಡ್ಕೊಳ್ದೆ ನೋಡಿ, ಇದೆಯಲ್ಲ, 1 ಸರಿ ಒತ್ಕೊಂಡ್ರೆ ಸಾಕು. ಇಷ್ಟು ಸಾಕು ನೋಡಿ. ಈ ಹದದಲ್ಲಿದ್ದರೆ ಸಾಕು, ತೀರ ಇದಾಗಿ ಬೇಡ. ಸ್ನೇಹಿತರೆ, ಇದನ್ನು ಹೀಗೆ ಹಾಕ್ಕೊಂಡು ಇದಕ್ಕೆ ನಾವು
1 ಸ್ಪೂನ್, ಅಂದರೆ ಜಾಸ್ತಿ ಬೇಡ, ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ಟಫಿಂಗ್ನ ಹೀಗೆ ಹಾಕ್ಕೊಂಡು ಇದನ್ನು ನಾವು ಈ ಸೀರೆ ಸೆರಗು ಮುಚ್ತೀವಲ್ಲ ಆ ರೀತಿ ಮುಚ್ಕೋಬೇಕು. ಹೀಗೆ ಮುಚ್ಕೊಂಡು ನೋಡಿ, ಇದು ಓಪನ್ ಆಗದೆ ಇದ್ದಂಗೆ ಈ ರೀತಿ ಇಟ್ಕೋಬೇಕು. ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಇಲ್ಲಿ ಮೋದಕ ತುಂಬ ಚೆನ್ನಾಗಿ ಬರುತ್ತೆ. ಇನ್ನೇನು ಗಣಪತಿ ಹಬ್ಬನೂ ಬಂತು, ಮಾಡ್ಕೊಳ್ಳಿ ಈ ರೀತಿ ಎಲ್ಲನೂ. ನೋಡಿ ಎಲ್ಲ ಬಿಟ್ಟಿದ್ದೀನಿ. ಈಗ ಅದು ನಿಧಾನಕ್ಕೆ ಬೇಯಲಿ. ನೀವು ತಕ್ಷಣ ಈಗ ಇದು ಮಾಡಿಬಿಟ್ರೆ ಎಲ್ಲ ಹರಡ್ಕೊಂಬಿಡುತ್ತೆ. ನೋಡಿ ಸ್ನೇಹಿತರೆ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಹೇಳಿರೋ ಹದದಲ್ಲೇ ಮಾಡ್ಕೊಳ್ಳಿ, ಎಲ್ಲೂ ಇದು ಓಪನ್ ಆಗೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ನಿಮಗೆ ಬಂದಿದೆ ಮಹಾಗಣಪತಿ ಪ್ರೀತ್ಯರ್ಥ ಮೋದಕ. ಸ್ನೇಹಿತರೆ ನೋಡಿ, ಕಂಪ್ಲೀಟಾಗಿ ಈಗ ಬೆಂದು ಬಂದಿದೆ. ತೆಗಿತಾ ಇದ್ದೀನಿ, ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಒಮ್ಮೆ ಮಾಡ್ಕೊಳ್ಳಿ, ಹೇಗಿತ್ತು ಅಂತ ನನಗೆ ಮರೆಯದೆ ತಿಳಿಸಿ. ಗರಿ ಗರಿಯಾದ ಮೋದಕ ಪ್ರಿಯ ಮಹಾಗಣಪತಿಗೆ ಎಲ್ಲರಿಗೂ ಗಣಪತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಜಯ ಗಣೇಶ.